ಇರಾನ್ ಮತ್ತು ಅಮೆರಿಕ ಕದನ ಮತ್ತೆ ಶುರುವಾಗಿದೆ. ಹಾರ್ಮೋಜ್ ಜಲಸಂಧಿಯನ್ನ ದಾಟೋದಕ್ಕೆ ಮುಂದಾಗಿದ್ದ 4 ಇಂಧನ ಟ್ಯಾಂಕರ್ಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ದು, ಯುರೇನಿಯಂ ಅನ್ನ ವಶಕ್ಕೆ ಪಡಿತೀವಿ ಅಂತ ಡೊನಾಲ್ಡ್ ಟ್ರಂಪ್ ಶಪಥವನ್ನ ಮಾಡಿದ್ದಾರೆ. ಇತ್ತ ಇರಾನ್ ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ ಅಮೆರಿಕ ಮಧ್ಯೆ ಕದನ ವಿರಾಮದಲ್ಲೂ ಯುದ್ಧ. ಇರಾನ್ 4 ತೈಲ ಟ್ಯಾಂಕರ್ಗಳ ಮೇಲೆ ಅಮೆರಿಕ ದಾಳಿ. ಮಧ್ಯಪ್ರಾಚ್ಯದಲ್ಲಿ ಕೊಂಚ ತಣ್ಣಗಾಗಿದ್ದ ಯುದ್ಧಾಗ್ನಿ ಮತ್ತೆ ದಗದಗ ಅಂತ ಹೊತ್ತಿ ಹುರಿದಿದೆ. ಶಾಂತಿ ಮಾತುಕತೆಯ ನಡುವೆಯೂ ಅಮೆರಿಕ ಇರಾನ್ ಮೇಲೆ ಕತ್ತಿ ಮಸೆಯುತ್ತಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದ್ದು, ಇರಾನ್ಗೆ ಸೇರಿದ 4 ತೈಲ ಟ್ಯಾಂಕರ್ಗಳ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದೆ. ದಾಳಿಯಲ್ಲಿ ಟ್ಯಾಂಕರ್ಗಳಿಗೆ ಹಾನಿಯಾಗಿದ್ದು, ಇಡೀ ತೈಲವೆಲ್ಲ ಸಮುದ್ರದಲ್ಲಿ ಲೀಕ್ ಆಗಿದೆ. ಇರಾನ್ನ ಯುರೇನಿಯಂ ಅಮೆರಿಕ ಪಡೆದೇ ತೀರುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಯುದ್ಧದ ಆರಂಭದಿಂದಲೂ ಟ್ರಂಪ್ ಇರಾನ್ನ ಯುರೇನಿಯಂ ವಶಕ್ಕೆ ಪಡೆಯುತ್ತೀನಿ ಹೇಳ್ತಾ ಬಂದಿತ್ತು. ಈಗ ಮತ್ತೆ ಸಮರ ಸಾರಿರುವ ಟ್ರಂಪ್ ಇರಾನ್ನಲ್ಲಿರುವ ಯುರೇನಿಯಂ ಘಟಕಗಳ ಮೇಲೆ ಕಣ್ಣಿಟ್ಟಿದ್ದೀವಿ ಅಂತ ಕಿಡಿಕಾರಿತು. ಇಷ್ಟೇ ಅಲ್ಲ, ಇರಾನ್ ಮೇಲೆ ಹದ್ದಿನ ಕಣ್ಣಿಟ್ಟಿರುವ ಅಮೆರಿಕ 4 ಗಂಟೆಯ ಆಕಾಶದಲ್ಲಿ ಫೈಟರ್ ಜೆಟ್ ಹಾರಾಡ್ತಾನೆ ಇರುತ್ತೆ. ಫೈಟರ್ ಜೆಟ್ಗಳಿಗೆ ಆಕಾಶದಲ್ಲಿ ಇಂಧನ ತುಂಬಿಸುವ ಕೆಲಸ ಕೂಡ ಆಗ್ತಾ ಇರುತ್ತೆ. Weaponry, they have no radar, they have no leaders, their leaders are gone. The first set, the A team is gone, the B team is gone, and part of the C team is gone. But I think we're dealing with people that have a certain power. It's very interesting because, they make a deal and then they break it, then they make a deal, they break it. ಇರಾನ್ ವಿರುದ್ಧದ ಯುದ್ಧ ಮುಗಿದಿಲ್ಲ ಎಂದ ನೆತನ್ಯಾಹು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮಾತನಾಡಿ, ಇರಾನ್ ಯುದ್ಧದಲ್ಲಿ ಸಾಕಷ್ಟು ಸಾಧಿಸಿದ್ದೀವಿ. ಇರಾನ್ ಯುದ್ಧವು ಇನ್ನೂ ಮುಗಿದಿಲ್ಲ. ಯುರೇನಿಯಂ ಭೂಮಿಯಲ್ಲಿ ಹೋಗಿದೆ, ಅದನ್ನ ಸುರಕ್ಷಿತವಾಗಿ ಹೊರತೆಗೆದು ಸಾಗಿಸಬೇಕಾಗಿದೆ. ಅಲ್ಲಿವರೆಗೆ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಹೇಳಿದರು. China gave a certain amount of support on particular components of missile manufacturing, but I can't say more than that. Does that disturb you? Well, I didn't like it. Because it's apparently doing it right now. Could be. I don't want to speak for China. I don't want to speak also. But you have eyes and ears on this. Yeah, well, but I also have a closed mouth when necessary. ಕತಾರ್ ಹಡಗಿನ ಮೇಲೆ ಇರಾನ್ ಅಟ್ಯಾಕ್. ಅಮೆರಿಕ ದಾಳಿಗೆ ಇರಾನ್ ಸಹ ಕೌಂಟರ್ ಅಟ್ಯಾಕ್ ಮಾಡಿದೆ. ಕತಾರ್ ವ್ಯಾಪ್ತಿಯ ಮಸಾಯಿಕ್ ಬಂದರಿನ ಮೇಲೆ ಡ್ರೋನ್ ದಾಳಿ ಮಾಡಿದ್ದು, ಕತಾರ್ನ ಕಾರ್ಗೋ ಹಡಗಿಗೆ ಡ್ಯಾಮೇಜ್ ಆಗಿದೆ. ಇಷ್ಟೇ ಅಲ್ಲ, ಅಮೆರಿಕ ನೆಲಕ್ಕೆ ದೇಶಗಳ ಮೇಲೆ ಇರಾನ್ ಅಟ್ಯಾಕ್ ಮಾಡಿದ್ದು, ನಿನ್ನೆ ಸಂಜೆ ಯುಎಇ ಮೇಲೆ ಡ್ರೋನ್ ಹಾಗೂ ಯುಎವಿಗಳಿಂದ ಇರಾನ್ ದಾಳಿ ಮಾಡಿದೆ. ಕೂಡಲೇ ಎಚ್ಚೆತ್ತ ಯುಎಇ ರಕ್ಷಣಾ ಪಡೆ ಕೆಲ ಡ್ರೋನ್ಗಳನ್ನು ಆಕಾಶದಲ್ಲಿ ಧ್ವಂಸ ಮಾಡಿದೆ. ಜಲಸಂಧಿಗೆ ಯುದ್ಧ ನೌಕೆ ಕಳಿಸಬೇಡಿ ಎಂದ ಇರಾನ್. ಫ್ರಾನ್ಸ್ ಮತ್ತು ಬ್ರಿಟನ್ ಎಚ್ಚರಿಕೆ ನೀಡಿದ ಇರಾನ್ ಸೇನೆ. ಯುದ್ಧಾತಂಕದ ನಡುವೆ ಬ್ರಿಟನ್ ಮತ್ತು ಫ್ರಾನ್ಸ್ಗೆ ಇರಾನ್ ಎಚ್ಚರಿಕೆಯ ಸಂದೇಶವನ್ನು ಕಳಿಸಿದೆ. ಹಾರ್ಮುಜ್ ಜಲಸಂಧಿಗೆ ಯಾವುದೇ ಯುದ್ಧ ನೌಕೆಗಳನ್ನು ಕಳಿಸಬೇಡಿ, ಒಂದು ವೇಳೆ ಕಳಿಸಿದ್ರೆ ನಮ್ಮ ಸೇನಾ ಪಡೆ ತಕ್ಕ ಉತ್ತರವನ್ನ ಕೊಡುತ್ತೆ ಅಂತ ಎಚ್ಚರಿಸಿದ್ದಾರೆ. ಇಷ್ಟೇ ಅಲ್ಲದೆ, ಹಾರ್ಮುಜ್ನಲ್ಲಿ ಭದ್ರತೆ ಸ್ಥಾಪಿಸುವುದಕ್ಕೆ ಇರಾನ್ಗೆ ಮಾತ್ರ ಸಾಧ್ಯತೆ ಇದ್ದು, ಇಂತಹ ವಿಷಯಗಳಲ್ಲಿ ಯಾವುದೇ ದೇಶಕ್ಕೂ ಹಸ್ತಕ್ಷೇಪ ಮಾಡೋದಕ್ಕೆ ಅವಕಾಶ ನೀಡಲ್ಲ ಅಂತ ಕಡ್ಡಿ ಮುರಿದಂತೆ ಇರಾನ್ ತನ್ನ ನಿಲುವನ್ನು ತಿಳಿಸಿದೆ. ಯುದ್ಧ ನೌಕೆ ನಿಯೋಜಿಸುವ ಪ್ಲಾನ್ ಇರಲಿಲ್ಲ, ಆದರೆ ಸಿದ್ಧರಿದ್ದೀವಿ. ಇರಾನ್ನ ಎಚ್ಚರಿಕೆ ಬೆನ್ನಲ್ಲೇ ರಿಯಾಡ್ ಮಾಡಿದ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಜಲಸಂಧಿಯಲ್ಲಿ ಯುದ್ಧ ನೌಕೆ ನಿಯೋಜನೆ ಮಾಡುವ ಬಗ್ಗೆ ನಾವು ಯೋಚನೆ ಮಾಡಿರಲಿಲ್ಲ, ಆದರೆ ಈಗ ಸಿದ್ಧರಿದ್ದೀವಿ ಅನ್ನುವ ಮೂಲಕ ಸಮರಕ್ಕೆ ರೆಡಿ ಅನ್ನುವ ಸಂದೇಶ ಸಾರಿದ್ದಾರೆ. ಅಷ್ಟೇ ಅಲ್ಲ, ದಿಗ್ಬಂಧನ ಅಂತ್ಯಗೊಳಿಸುವುದು, ಸುಂಕ ತಿರಸ್ಕರಿಸುವುದು ನಮ್ಮ ಗುರಿ ಅಂತ ಗುಡುಗಿದ್ದಾರೆ. ನೋಡಿದ್ರಲ್ಲ, ಸದ್ಯ ತಣ್ಣಗಿದ್ದ ಮಧ್ಯಪ್ರಾಚ್ಯ ಇದೀಗ ಕದನ ಮತ್ತೆ ಶುರುವಾಗುವ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಅಮೆರಿಕ ನಾ ಬಿಡೆ ಅಂತ ಹೇಳಿದ್ರೆ ಇರಾನ್ ನಾ ಕೊಡೆ ಅಂತ ಹೇಳ್ತಾ ಇದೆ. ಇಬ್ಬರ ಜಗಳ ಮೂರನೆಯವರಿಗೆ ಇನ್ಯಾವ ಸಂಕಷ್ಟವನ್ನ ತಂದೊಡ್ಡುತ್ತೋ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ.